ವೇರಿಯಸ್ ಟೈಪ್ಸ್ ಆಫ್ ಟೀ ಇರುತ್ತೆ, ಬರೆಯೋದು ನೀವು ನೋಡಿದ್ದೀರಾ. ಎಗೈನ್ ನೋ ಜಡ್ಜ್ಮೆಂಟ್, ಓನ್ಲಿ ಅನಾಲಿಸಿಸ್. ಓಕೆ, ಟೀ ಓಕೆ. ಇಲ್ಲಿ ನೋಡಿ, ಟೀ ಬಾರಲ್ಲಿ ಲೆಫ್ಟ್ ಸೈಡ್ ಜಾಸ್ತಿ ಇದೆ, ರೈಟ್ ಸೈಡ್ ಕಡಿಮೆ ಇದೆ. ಅಂದರೆ ದೀಸ್ ಪೀಪಲ್ ಆರ್ ಪ್ರೊಕ್ಯಾಸ್ಟಿನೇಟರ್ಸ್. ಇವರು ತುಂಬ ಇಂಪಾರ್ಟೆಂಟ್. ಏನು ಅಂದರೆ, ಈ ರೀತಿ ಬರೆಯೋರು ಕ್ರೆಡಿಟ್ ಕಾರ್ಡ್ನ ಬಳಸಬಾರ್ದು. ಬಿಕಾಸ್ ದೀಸ್ ಪೀಪಲ್ ದೇ ಕೀಪ್ ಪೋಸ್ಟ್ಪೋನ್ ಥಿಂಗ್ಸ್. ಕೆಲವು ಸಲ ಏನಾಗುತ್ತೆ ಅಂದರೆ, ಇವ್ರಿಗೆ ಯಾಕೆ ನೇಚರ್ ಬರುತ್ತೆ ಅಂದರೆ, ದೋ ದೇ ನೋ ಇಟ್ ಈಸ್ ಇಂಪಾರ್ಟೆಂಟ್, ದೇ ಪೋಸ್ಟ್ಪೋನ್ ಬಿಕಾಸ್ ದೇ ಡೋಂಟ್ ಲೈಕ್ ದಟ್. ಅದರಿಂದ ಆ ಕೆಲಸವನ್ನು ಅವರು ಪೋಸ್ಟ್ಪೋನ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ, ಈಗ ನೋಡಿ, ಇಲ್ಲಿ ಟೀ ಬಾರು ಮೇಲೋಗಿದೆ. ಓಕೆ, ಈ ಟೀ ಬಾರ್ ಮೇಲೋಗಿದೆ ಅಂದಾಗ ಇವರು ಆಪ್ಟಿಮಿಸ್ಟಿಕ್. ಇವತ್ತು ಚೆನ್ನಾಗಿಲ್ಲ, ಬಟ್ ನಾಳೆ ಚೆನ್ನಾಗಾಗ್ಬೋದು ಅಂತ ಆಪ್ಟಿಮಿಸ್ಟಿಕ್ ನೇಚರಲ್ಲಿ ಇರ್ತಾರೆ. ಈ ಇನ್ನೊಂದು ಟೀ ಬಾರ್ ನೋಡಿ, ಇದರಲ್ಲಿ ಟೀ ಬಾರು ಕೆಳಗಡೆ ಬಂದಿದೆ ಲೆಫ್ಟಿಂದ ರೈಟ್ಗೆ, ಬಟ್ ಎಂಡಿಂಗು ಸ್ಟಾರ್ಟಿಂಗ್ ಸೈಜು ಸೇಮ್ ಇದೆ, ಅಂದರೆ ಬ್ಲಂಟಾಗೇ ಇದೆ. ಇವರು ಡಾಮಿನೇಟಿಂಗ್ ಪೀಪಲ್, ಅಂದರೆ ಇವ್ರಿಗೆ ಲೀಡರ್ಶಿಪ್ ಕ್ವಾಲಿಟಿನ ಇದರಿಂದ ನಾವು ನೋಡ್ಕೋಬೋದು. ಇವ್ರನ್ನ ಬೇರೆಯವರು ದೇ ವಿಲ್ಲಿಂಗ್ಲಿ ಫಾಲೋ. ಫಾರ್ ಎಕ್ಸಾಂಪಲ್, ಈಗ ಒಂದು ಶಾಲೆಯಲ್ಲಿ ಯಾವುದೋ ಪ್ರಾಜೆಕ್ಟ್ ಕೊಡ್ತಾರೆ, 5 ಮಕ್ಕಳಿಗೆ ಒಂದೊಂದು ಗ್ರೂಪ್ ಮಾಡ್ತಾರೆ. ಸಾಮಾನ್ಯವಾಗಿ ಈ ರೀತಿ ಬರೆಯೋರು ಆ ಗ್ರೂಪ್ನ ಲೀಡ್ ಮಾಡ್ತಾರೆ. ಉಳಿದ 4 ಮಕ್ಕಳು ಈ ಸ್ಟೂಡೆಂಟ್ನ ನೋಡ್ತಾರೆ, ಏನು ಮಾಡೋಣ ಏನು ಅಂತ ಇವನ್ ವ್ಯೂಸ್ ಕೇಳ್ತಾರೆ. ಅದೇ ರೀತಿ ಇಲ್ಲಿ ನೋಡಿ, ಇದು ಕೆಳಗಡೆ ಲೆಫ್ಟಿಂದ ರೈಟ್ ಬಂದಿದೆ, ಬಟ್ ಇಲ್ಲಿ ಶಾರ್ಪ್ ಇದೆ. ಈ ಶಾರ್ಪ್ನೆಸ್ ಅಂದರೆ ಡಾಮಿನಿಯರಿಂಗ್. ಅಂದರೆ ಇವರು ಏನೇ ಕೆಲಸ ಬೇರೆಯವ್ರ ಹತ್ರ ತಗೋಬೇಕು ಅಂದರೆ ಬೆತ್ತ ಚಡಿ ಶಾರ್ಪಾಗಿ ಮಾತಾಡಿ ಬೈದು ಕೆಲಸ ತಗೊಳ್ಳೋವಂಥ ನೇಚರು. ಸೊ ಇವರು ಓನರ್ ಆಗಿದ್ದರೆ, ಬಾಸ್ ಆಗಿದ್ದರೆ, ಇವರ ಕೊಲೀಗ್ಸು ಸಬಾರ್ಡಿನೇಟ್ಸು ಇವರಿದ್ದಾಗ ಕ್ಲೀನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರ ಆಬ್ಸೆನ್ಸಲ್ಲಿ ಸ್ವಲ್ಪ ಲೇಜಿತನ ತೋರಿಸ್ತಾರೆ. ಓಕೆ, ಎಸ್. ನೆಕ್ಸ್ಟು